ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಏನಂದರೆ, ನೆನ್ನೆ ಒಬ್ಬರು ಲೈವ್ಗೆ ಹೋಗಿದ್ದೆ ನಾನು. ಸೊ ಲೈವ್ಗೆ ಹೋಗಿದ ತಕ್ಷಣ ನಂದು ಬ್ಲೂ ರಿಮೂವ್ ಮಾಡಿದರು. ಬ್ಲೂ ಬರುತ್ತಲ್ಲ, ಸೊ ಅದು ರಿಮೂವ್ ಮಾಡಿದ್ರು. ಯಾಕೆ ಅಂತ ಕೇಳಿದೆ. ಅವ್ರಿಗೆ ನನ್ನ ಕ್ಲೋಸೆಸ್ಟ್ ಸಿಸ್ಟರ್ ಅವರು. ಚೆನ್ನಾಗಿ ನಾವೆಲ್ಲ ಜೊತೆಗಿದ್ದು ಕಾಮಿಡಿ ಎಲ್ಲ ಮಾಡಿದವ್ರೆ ಸಿಸ್ಟರು. ಸಡನ್ನಾಗಿ ಬ್ಲೂ ತೆಗ್ದಿದ್ರು. ಯಾಕೆ ಸಿಸ್ಟರ್ ಏನಾಯಿತು ಅಂತ, ಏನಕ್ಕೆ ತೆಗೆದ್ರಿ ಅಂತ ನಾನು ಕೇಳಿದೆ. ಅದ್ರಿಗೆ ಒಂದೇ ಮಾತು ಅವ್ರು ಹೇಳಿದ್ದು, ಸೊ ನೀವು ಬರೋಲ್ಲ ಅದ್ರಾಗೆ ತೆಗೆದುಬಿಟ್ಟೆ ಅಂತ ಹೇಳ್ಬಿಟ್ರು. ಸೊ ತುಂಬ ಮನ್ಸಿಗೆ ನೋವಾಯಿತು. ಬ್ಲೂ ತೆಗ್ದಿಕ್ಕೆ ನೋವಾಗಿಲ್ಲ, ಅಷ್ಟು ಕ್ಲೋಸ್ ಇದ್ವಿ. ಅಣ್ಣ ಅಂದ್ಕೊಂಡು, ಸಿಸ್ಟರ್ ಅಂದ್ಕೊಂಡು, ಅಣ್ಣ ತಂಗಿ ಥರ ಇದ್ವಿ ಸರ, ತುಂಬ ಖುಷಿಯಾಗಿದ್ವಿ. ಅಂಥವ್ರು ಆ ಥರ ಹೇಳ್ಬಿಟ್ರಲ್ಲ ಅಂತ ಸ್ವಲ್ಪ ಮನ್ಸಿಗೆ ತುಂಬ ಬೇಜಾರಾಯಿತು. ಬೇಜಾರಲ್ಲ, ತುಂಬ ಅಂದರೆ ತುಂಬ ಜಾಸ್ತಿ ಬೇಜಾರಾಯಿತು. ಸೊ ಏನಂದರೆ, ಒಂದು ಮಾತು ಹೇಳ್ತೀನಿ ನೋಡಿ ಇಲ್ಲೆಲ್ಲರಿಗೂ. ಸೊ ಬರೀ ಬಂದರೆ ಮಾತ್ರನ ರಿಲೇಷನ್ಶಿಪ್ಗೆ ಬೆಲೆ. ಒಂದು ಅಣ್ಣ ಅಂತ ಬಾಯಿಂದ ಕರಿತೀರಲ್ಲ, ಸೊ ಯಾರ್ದಾದ್ರೂ ಲೈವ್ಗೆ ಹೋದ್ರೆ ಮಾತ್ರನೇ ಅಣ್ಣನ. ಬರೀ ಇಲ್ಲಿ ನನಗೆ ಹೆಂಗೆ ಅನ್ಸ್ಬಿಟ್ಟಿದೆ ಗೊತ್ತಾ, ಇಲ್ಲಿ ಕೆಲಸ ಆಗೋವರೆಗೂ ಮಾತ್ರ ಕೆಲವ್ರು ಜನ ಇದ್ದಾರೆ, ಕೆಲಸ ಆಗೋವರೆಗೂ ಮಾತ್ರ ಅಣ್ಣ ತಮ್ಮ ಅಂತ ನಾಟಕ ಮಾಡ್ಕೊಂಡಿರ್ತಾರೆ. ಸೊ ನನಗೆ ತುಂಬ ಬೇಜಾರಾಯಿತು. ನೆನ್ನೆ ಲೈವ್ ಮಾಡೋಕ್ಕೂ ನನ್ನ ಕೈಯಲ್ಲಿ ಆಗಿಲ್ಲ. ಆಲ್ರೆಡಿ ಏನಾಯ್ತು ಗೊತ್ತಾ, ಮನೆ ಟೆನ್ಷನು, ಕೆಲಸದ ಟೆನ್ಷನ್, ಅದು ಬಿಟ್ಟರೆ ಯೂಟ್ಯೂಬ್ ಟೆನ್ಷನು ಎಲ್ಲ ಇರುತ್ತೆ. ಇಷ್ಟು ಸ್ಲೋ ಆಗಿ ನಾನು ಮಾತಾಡೋ ಹುಡುಗನೇ ಅಲ್ಲ, ನಿಮಗೆ ಗೊತ್ತು. ಇನ್ನೇನಂದರೆ ಅವ್ರ ಹತ್ರ ನಾನು ಹೇಳ್ಬೇಕಂದ್ರೆ, ಸೊ ತುಂಬ ಮನ್ಸಿಗೆ ನೋವಾಯಿತು. ಅವ್ರ ಹೆಸರು ನಾನು ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವರು ಬೆಳೀಲಿ. ಇವಾಗ ನಾನೇನಾದರೂ ಹೇಳಿದ್ರೆ ಅಂದ್ಕೊಳ್ಳಿ, ನೀವು ಹೋಗ್ಬಿಟ್ಟು ಅವ್ರಿಗೆ ನೋಡ್ತಿರೋ ಇಲ್ವೋ, ಏನಾದರೂ ಬೈತಿರೋ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಯಾರು ಹೊಟ್ಟೆ ಮೇಲೆ ನನಗೆ ಇಷ್ಟ ಹೊಡಿಯೋಕ್ಕೆ ನನಗೆ ಇಷ್ಟನೇ ಇಲ್ಲ. ಎಲ್ಲಾದರೂ ಇರಲಿ, ಚೆನ್ನಾಗಿರಲಿ ಅಂತ. ಸೊ ಅವ್ರು ಹೇಳಿದ ಮಾತು ಏನಂದರೆ ನನಗೆ ಬೇಜಾರಾಯ್ತು. ಅಂದರೆ ಎಷ್ಟೋ ಜನಗೆ ನಾನು ವೀಡಿಯೋಸ್ ಮಾಡಿದ್ದೀನಿ, ಅವ್ರು ಕೇಳಿಲ್ಲ ಅಂದರೂ ನಾನು ಪ್ರಮೋಷನ್ ಮಾಡಿದ್ದೀನಿ. ಯಾವತ್ತೂ ಒಂದು ದಿವಸ ಹೇಳಿಲ್ಲ ನಾನು ಮಾಡಿದ್ದೀನಿ, ನಾನು ಕೊಟ್ಟಿದ್ದೀನಿ ಅಂತ. ಇವತ್ತು ಹೇಳ್ತಾ ಇದ್ದೀನಿ, ಯಾಕೆ ಅನಿವಾರ್ಯ ಆಯಿತು ಅದ್ರಿಗೋಸ್ಕರ. ಇಲ್ಲಾಂದ್ರೆ ನಾನು ಹೇಳ್ತಾ ಇದ್ದಿಲ್ಲ, ನಾನು ಮಾಡಿದೆ, ನಾನು ಓದೆ. ನಾನು ಯಾರಿಗೂ ಹೇಳಲ್ಲ ರೀ, ಸೀರಿಯಸ್ ಆಗಿ ಹೇಳ್ತೀನಿ. ಕೊಟ್ಟಿರೋದನ್ನ ಯಾವತ್ತೂ ಹೇಳ್ಬಾರ್ದು, ಹೆಲ್ಪ್ ಮಾಡಿರೋದನ್ನ ಯಾವತ್ತೂ ಹೇಳ್ಬಾರ್ದು. ಸೊ ಇವತ್ತು ಒಂದೇ ಒಂದು ಟೈಮ್, ಫಸ್ಟ್ ಟೈಮ್ ನಾನು ಹೇಳಿದ್ದು. ಸೊ ನನಗೆ ಒಂಥರ ಚೀಪ್ ಅನಿಸ್ತೈತೆ, ಏನು ಈ ಥರ ಎಲ್ಲ ಹೇಳ್ತಾವ್ರಲ್ಲ ಅಂತ. ಇನ್ನೊಂದೇನೆಂದರೆ, ಸೊ ನೀವು ಹೇಳಿ ನನ್ನ ಮಾತಿಗೆ. ಎಲ್ಲರೂ ಇವಾಗ ಎಲ್ಲ ಲೈವ್ ಮಾಡೋರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ನೀನು ಬಾ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ಬರೋಲ್ಲ ಅಂತಾರೆ. ಸೊ ಈ ಚೀಪ್ ಗೇಮ್ ಮಾಡ್ತಾ ಇದ್ದಾರೆ. 10 ನಿಮಿಷ ನಾನು ಇರ್ತೀನಿ, 10 ನಿಮಿಷ ನೀನು, ಅರ್ಧ ಗಂಟೆ ನಾನಿದ್ದೀನಿ, ಅರ್ಧ ಗಂಟೆ ನೀನು. ದಯವಿಟ್ಟು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನ ಲೈವಿಗೆ ಬರಬೇಡಿ. ಈ ಥರ ಚೀಪ್ ಗೇಮ್ ಮಾಡೋರು ಬರಬೇಡಿ. ನಾನು 10 ನಿಮಿಷ ಬಂದೆ, ನೀನು ಅರ್ಧ ಗಂಟೆ ಬಂದೆ ಅಂಥದ್ದು ನನಗೆ ಬೇಕಾಗಿಲ್ಲ. ಓಪನ್ ಆಗಿ ಹೇಳ್ತೀನಿ, ನನಗೆ ಬೇಕಾಗೇ ಇಲ್ಲ. ಎಲ್ಲರಿಗೂ, ಈ ಸಿಸ್ಟರ್ಗಂತಲ್ಲ, ಪ್ರತಿ ಒಬ್ರಿಗೂ, ಈ ಸಿಸ್ಟರ್ ನನ್ನ ವೀಡಿಯೋ ನೋಡ್ತಾರಂತ ಗೊತ್ತು, ಅರ್ಥ ಆಯ್ತಾ. ಸೊ ಪ್ರತಿ ಒಬ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ, ಈ ಥರ ಚೀಪ್ ಗೇಮ್ ಇಲ್ಲ. ನಾನು ಪ್ರತಿ ಒಬ್ರಿಗೂ ಹೋಗಿ ಸಪೋರ್ಟ್ ಮಾಡ್ತೀನಿ. ಫ್ರೀ ಇದ್ದಾಗ, ಕೆಲಸ ಇದ್ದಾಗ ಹೋಗಿ ಸಪೋರ್ಟ್ ಮಾಡ್ತೀನಿ. ಯಾಕೆ ಕೇಳಿ, ಯಾರಾದರೂ ಮುಂದೆ ಹೋಗಲಿ ಅಂತ. ನಾನು ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದೀನೋ, ಒಬ್ರಿಗೂ ನಾನು ಮೆಸೇಜ್ ಹಾಕಿಲ್ಲ ಲೈವಲ್ಲಿ ಹೋಗ್ಬಿಟ್ಟು ನಾನು ಮಾಡಿದ್ದೀನಿ ನೀವು ಬನ್ನಿ ಅಂತ. ಇದುವರೆಗೂ ಒಬ್ರಿಗೆ ನಾನು ಆ ಥರ ಮೆಸೇಜ್ ಮಾಡಿದರೆ ಅವ್ರ ಕಾಲಿಗೆ ಬಿದ್ದು ಬೀಳ್ತೀನಿ. ಒಬ್ರು ಲೈವಲ್ಲಿ ಹೋಗ್ರು ಒಂದು ಸಬ್ಸ್ಕ್ರೈಬ್ ನಾನು ಕೇಳಿಲ್ಲ. ಬೇಕಾದ್ರೆ ಅವರೇ ಕೊಟ್ಬಿಡ್ತಾರೆ, ನೀವೇ ನೋಡಿರ್ತೀರ ತಾನೆ ಲೈವ್ಗೆ ಹೋದಾಗ, ರಿಟರ್ನ್ ಮಾಡಿ ಅಂತ ನಾನು ಕೊಟ್ಬಿಡ್ತೀನಿ. ನಾನು ಕೊಟ್ಟಿದ್ನೋ ಮತ್ತೆ ವಾಪಸ್ ಕೇಳಲ್ಲ, ಅರ್ಥ ಆಯ್ತಾ. ನಾನು ಹಂಗೆ, ನನ್ನ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ. ಸೊ ತುಂಬ ಬೇಜಾರಾಯಿತು. ಏನಪ್ಪ ಇದು ಅಣ್ಣ ತಂಗಿ ಅಂತ ಬರೀ ಕೆಲವರು ನಾಟಕ ಮಾಡ್ತಾರಾ ಅನಿಸ್ಬಿಡ್ತು ನನಗೆ, ಸೀರಿಯಸ್ ಆಗಿ. ಹಂಗೆ ಈ ಸುಮ್ಮನೆ ಫೇಕ್ ಅಣ್ಣ ತಂಗಿ ಅಂತ ಹೇಳ್ಕೊಂಡು ದಯವಿಟ್ಟು ನನ್ನ ಹತ್ರ ಬರೋಕ್ಕೆ ಹೋಗ್ಬೇಡಿ, ನನ್ನ ಲೈವ್ಗೆ ಬರೋಕ್ಕೂ ಹೋಗ್ಬೇಡಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಜಾಗದಲ್ಲಿ ನೀವು ಸರಿ ಇದ್ದೀರಾ, ನನ್ನ ಜಾಗದಲ್ಲಿ ನಾನು ಸರಿಗಿದ್ದೀನಿ. ಸೊ ಈ ನಾಟಕ ಮಾಡ್ಕೊಂಡು ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡಿ. ಮತ್ತು ಏನಂದರೆ, ಈ ಲೈವ್ಗಳೆಲ್ಲ ಮಾಡ್ಕೊಂಡಿರ್ತೀರಲ್ಲ, ನಾನು ಬಂದಿದ್ದೀನಿ ನೀನು ಬಾ ಅಂತ ಅನ್ನೋರು ನನ್ನ ಹತ್ರ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ನೀವು ನೋಡ್ಕೊಂಡು ಆರಾಮಾಗಿರಿ. ದಯವಿಟ್ಟು ಯಾರು ಬರೋಕ್ಕೆ ಹೋಗ್ಬೇಡಿ. ಸುಮ್ಮನೆ ಈ ನಾಟಕ 2 ದಿವಸ ನಾಟಕ ನನಗೆ ಇಷ್ಟ ಆಗಲ್ಲ. ಇನ್ನು ಕೆಲವರು ಇದ್ದಾರೆ ಕೆಲಸ ಆಗಿದ ತಕ್ಷಣ ಅವರು ಆಟಗಳು ತೋರಿಸ್ತಾರೆ. ಬೇಡ ನಮಗೆ ಅವ್ರು ಬೇರೆ. ಇವಾಗ ನೋಡಿ, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ರೆ ನನಗೇನು ಸಿಗಲ್ಲ, ಅರ್ಥ ಆಯ್ತಾ. ಬೇಡ, ಅವರೆಲ್ಲೋ ಇದ್ರೆ ಚೆನ್ನಾಗಿರಲಿ. ಬೇರೆಯವ್ರ ಹೊಟ್ಟೆ ಮೇಲೆ ಹೊಡಿಯೋಕ್ಕೆ ನನಗೆ ಇಷ್ಟ ಅಂತೂ ಇಲ್ಲ. ಸಿಂಪಲಾಗಿ ಹೇಳಿದೆ. ನೀವು ಅನ್ಕೊಬೋದು, ಏನು ಬ್ರೋ ಬ್ಲೂ ತಾನೇ ತೆಗ್ದಿದ್ದು ಸೊ ಅಂತ. ಬ್ಲೂ ತೆಗ್ದಿದ್ದಕ್ಕೆ ನಾನು ಬೇಜಾರಾಗಿಲ್ಲ, ಸೀರಿಯಸ್ ಆಗಿ. ನನಗೆ ಬ್ಲೂ ಹೋದ್ರೆ ಹೋಗಲಿ, ಬ್ಲೂ ತೆಗ್ದಿಲ್ಲ ಅಂದರೂ ಬೇಜಾರಿಲ್ಲ. ನಾನೆಲ್ಲ ಬಿಂದಾಸ್ ಹುಡುಗ. ಬಟ್ ಕ್ಲೋಸ್ ಆಗಿದ್ವಿ, ಒಂದು ತಂಗಿನೋ ಅಕ್ಕನೋ ಥರ. ಸೊ ಏನು ಗೊತ್ತಾ, ಅವ್ರಿಗೆ ಅಣ್ಣ ತಂಗಿ ಅಂತ ಕರೀತಾರೆ. ಸೊ ಅದು ನಿಜವಾಗ್ಲೂ ಪ್ರೀತಿ ಇದೆಯಾ, ಇಲ್ಲ ಕೆಲವ್ರು ನಾಟಕ ಮಾಡ್ತಾರಾ ಅಂತ ನನಗೆ ಗೊತ್ತಾಗಿಲ್ಲ, ಸೀರಿಯಸ್ ಆಗಿ. ಸೊ ಇಲ್ಲಿ ಹೆಂಗಿರ್ಬೇಕಂತ ನನಗೆ ಗೊತ್ತಿಲ್ಲ. ಸೊ ನಾನು ಇರೋದು ಓಪನ್ ಟೈಪು, ಸುತ್ತಿ ಬಳಸಿ ಅಂತೂ ನಾನು ಮಾತಾಡಲ್ಲ, ನನ್ನ ಬಗ್ಗೆ ನಿಮಗೆ ಗೊತ್ತು. ಆದರೆ ಎಲ್ಲೋ ತುಂಬ ಜಾಸ್ತಿ ಬೇಜಾರಾಯಿತು. ನೆನ್ನೆ ಅಂತೂ ನಾನು ಅರ್ಧದಲ್ಲೇ ಸ್ಟಾಪ್ ಮಾಡಿಬಿಟ್ಟೆ, ಮಾತಾಡೋಕ್ಕೂ ಆಗ್ತಾ ಇದ್ದಿಲ್ಲ. ಮೈಂಡಲ್ಲಿ ಅದೇ ಓಡ್ತಾಯಿತ್ತು, ಏನು ಗುರು ಇಷ್ಟು ಚೀಪ್ ಆಗಿದ್ದಾರಾ ಇಲ್ಲಿ ಅನಿಸ್ಬಿಡ್ತು ನನಗೆ, ಸೀರಿಯಸ್ ಆಗಿ. ಇಲ್ಲಿ ಒಂದೊಂದು ಟೈಮ್ ನನಗೆ ಅನಿಸ್ಬಿಡ್ತು, ನಾನು ಅಷ್ಟು ಚೀಪ್ ಆಗಿಬಿಟ್ನಾ ಹೋಗ್ಬಿಟ್ಟು ಅಂತ ನನಗನ್ಸ್ಬಿಡ್ತು. ತುಂಬ ಬೇಜಾರಾಯಿತು. ಅವ್ರ ಮಾತು ಒಂದೇ ಒಂದು ಏನು ಹರ್ಟ್ ಆಗಿದೆ ಅಂದರೆ, ಯಾರು ಬಂದಿಲ್ಲ ಅವ್ರನ್ನೆಲ್ಲ ತೆಗ್ದಾಕ್ಬಿಡ್ತೀನಿ, ಇದೇ ಡೈರೆಕ್ಟು. ಯಾರು ಬಂದಿಲ್ಲ ತೆಗ್ದಾಕ್ಬಿಡ್ತೀನಿ. ಮತ್ತು
ಹೇಳ್ಬೇಕಂದ್ರೆ ತುಂಬ ಇದೆ, ಬಟ್ ನಾವು ಮಾಡಿರೋದು ಹೇಳ್ಬಾರ್ದು. ಹೇಳಿದ್ರೆ ಅದು ನಮಗೆ ನಾಚಿಕೆ ಆಗುತ್ತೆ. ಬೇಡ ಬಿಡಿ, ಎಲ್ಲ ಇರಲಿ, ಚೆನ್ನಾಗಿರಲಿ. ಮತ್ತು ಈ ಕಚಡ ಗೇಮ್ ಮಾಡೋರು ದಯವಿಟ್ಟು ನನ್ನ ಹತ್ರ ಬರಬೇಡಿ. ಎಲ್ಲರೂ ನಿಮ್ಮ ಲೈವಿಗೆ ನಾನು ಬರೋಲ್ಲ ಇನ್ಮೇಲೆ, ಯಾರ ಲೈವಿಗೆ ನಾನು ಹೋಗಲ್ಲ. ಸೊ ಒಬ್ಬರೊಬ್ರು ಛಾಯಾ ಧ್ರುವ ಅಂತ ಇದ್ದಾರೆ, ಅವ್ರ ಲೈವಿಗೆ ಮಾತ್ರ ನಾನು ಹೋಗ್ತೀನಿ. ಒಬ್ಬರೊಬ್ರು ಸಾಕು, ನೀವು ಬಂದಿಲ್ಲ ಅಂದರೂ ಎಲ್ಲರಿಗೂ ಪರವಾಗಿಲ್ಲ, ನೀವು ಬಂದಿಲ್ಲ ಅಂದರೆ ಏನು ಟೆನ್ಷನ್ ಇಲ್ಲ. ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಯಾರೇ ಲೈವ್ಗೆ ಹೋಗ್ಬಿಟ್ಟು ನಾನು ಒಂದು ಸಲ ಪಿನ್ ಮಾಡಿಸಿ, ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಸಿ, ಒಂದು ಸಲ ನನ್ನ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಅಂತ ಇದುವರೆಗೂ ನಾನು ಒಬ್ಬರ ಹತ್ರ ಕೇಳಿಲ್ಲ. ಆ ಥರ ಕೇಳಿದರೆ ಅವ್ರ ಕಾಲಿಗೆ ಬೀಳ್ತೀನಿ. ಬನ್ನಿ, ಯಾರಿಗಾದ್ರೂ ತಾಕತ್ತಿದ್ರೆ ನಾನು ನಿಮ್ಮ ಲೈವ್ಗೆ ಬಂದುಬಿಟ್ಟು ಪಿನ್ ಮಾಡಿಸಿ ಸಪೋರ್ಟ್ ಮಾಡಿ ಅಂತ ಒಬ್ಬರು ಕೇಳಿದ್ದೀನಿ ಇದುವರೆಗೂ. ಎಷ್ಟು ಜನ ನನ್ನ ಲೈವ್ಗೆ ನಾನು ಹೋಗಿದ್ದೀನಿ. ಸೊ ಯಾವತ್ತೂ ನಾನು ಬೇರೆಯವ್ರಿಗೋಸ್ಕರ ಹೊರತು ಸಪೋರ್ಟ್ ಕೇಳಿದ್ದೀನಿ ಹೊರತು ನನಗೋಸ್ಕರ ನಾನು ಯಾವತ್ತೂ ಕೇಳಲ್ಲ. ನನ್ನ ಲೈವಲ್ಲೂ ಅಷ್ಟೇ, ನಾನು ಬೇರೆಯವ್ರಿಗೋಸ್ಕರ ಸಬ್ಸ್ಕ್ರೈಬ್ ಜಾಸ್ತಿ ಕೇಳಿದ್ದೀನಿ ಹೊರತು ನನಗೋಸ್ಕರ ನಾನು ಯಾವತ್ತೂ ನಾನು ಕೇಳಲ್ಲ. ಸೊ ನನಗೇನು ಅನಿಸ್ತು ಗೊತ್ತಾ, ಇವತ್ತು ತುಂಬ ಚೀಪಾಗಿ ಕಾಣಿಸ್ತಾ ಇದೆ. ಎಲ್ಲಿ ನಮಗೆ ಬೆಲೆ ಇಲ್ವಾ, ನಾನು ಅಲ್ಲಿ ಇರೋಕ್ಕೆ ಹೋಗಲ್ಲ. ಇನ್ನೊಂದೇನೆಂದರೆ, ಸೊ ಕೆಲಸ ಆಗಿದ ತಕ್ಷಣ ದಯವಿಟ್ಟು ಯಾರಾದರೂ ಒಂದು ಸಹಾಯ ಅಂತ ಮಾಡ್ತಾರಲ್ಲ, ನನಗಂತಲ್ಲ ಬೇರೆಯವ್ರಿಗೆ ಹೇಳಿದ್ದು, ಯಾರಾದರೂ ಸಹಾಯ ಅಂತ ಮಾಡ್ತಾರಲ್ಲ, ಸೊ ಕೊನೆವರೆಗೂ ಅವ್ರನ್ನ ಜ್ಞಾಪಕ ಇಟ್ಕೊಳ್ಳಿ. ಇಲ್ಲ ಅಂದರೆ ನೀವು ತುಂಬ ಚೀಪಾಗಿ ಕಾಣಿಸ್ತೀರಾ. ಅರ್ಥ ಆಯ್ತಾ? ಇನ್ನೊಂದು ಹೇಳ್ತಾ ಇದ್ದೀನಿ, ಯಾರ ಮೇಲೆ ನನಗೆ ಕೋಪ ಇಲ್ಲ, ಯಾರ ಮೇಲೆ ಇದಿಲ್ಲ. ಸೊ ತಿಳ್ಕೊಳ್ಳಿ, ನಿಮ್ಮ ಜಾಗದಲ್ಲಿ ನೀವು ಯೋಚನೆ ಮಾಡ್ಬೋದು, ಬ್ರೋ ನಾನು ಸಪೋರ್ಟ್ ಮಾಡ್ತೀನಿ ಅವ್ರು ಮಾಡಬಾರ್ದು, ಅದು ನಿಮ್ಮ ಅನಿಸಿಕೆ, ಇದು ನನ್ನ ಅನಿಸಿಕೆ. ಅರ್ಥ ಆಯ್ತಾ? ನನಗನ್ಸಿರೋದು ನಾನು ಹೇಳಿದ್ದು. ನಿಮ್ಗೆ ಅನ್ಸಿದ್ದು ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ. ನಾನೇನು ಕೇಳೋಕ್ಕೂ ಹೋಗಲ್ಲ. ನೀವೇನಕ್ಕೆ ಮಾಡಿದ್ರೆ ಈ ಥರ ನನಗೆ ಗೊತ್ತಿರೋದು, ನನ್ನ ಬಗ್ಗೆ ನಾನು ಹೇಳ್ತಾ ಇರೋದು, ಬೇರೆಯವ್ರ ಬಗ್ಗೆ ಅಲ್ಲ. ಸೊ ನನ್ನ ಲೈವಿಗೆ ನಾನು ಮಾಡಿದ್ರೆ ನಾನು ಬಂದ್ರೇ ಬರ್ತೀನಿ, ನಾನು ಬಂದಿಲ್ಲ ಅಂದರೆ ಬರಲ್ಲ ಅಂತ ದಯವಿಟ್ಟು ಅಂತ ನಾಟಕ ಮಾಡೋರು ದಯವಿಟ್ಟು ಯಾರೋ ಬರಬೇಡಿ. 10 ನಿಮಿಷ ಇಟ್ಕೊಂಡು ಬುಕ್ ಇಟ್ಕೊಂಡು ಇಷ್ಟು ನಿಮಿಷ ಬಂದೆ, ಅಷ್ಟು ನಿಮಿಷ ಬಂದೆ, ದಯವಿಟ್ಟು ಯಾರೋ ನಾಟಕ ಮಾಡ್ಕೊಂಡು ನನ್ನ ಲೈವ್ಗೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. 3 ಜನ ಬರಲಿ ಸಾಕು, ನೆಮ್ಮದಿಯಾಗಿರ್ತೀನಿ. ವಾಚ್ ಅವರ್ಸ್ ಆಗಲಿ ಆಗದೇ ಇರಲಿ, ವೀಡಿಯೋ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ ಅಷ್ಟೇ. ಆದರೆ ನಾನು ಛಾಯಾದ್ರು ಅವ್ರ ಲೈವ್ನ ಬಿಟ್ಟು ಬೇರೆ ಯಾರು ಲೈವ್ಗೆ ಬರಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಓಪನ್ ಆಗಿ. ನೀವು ಏನಾದರೂ ತಿಳ್ಕೊಳ್ಳಿ. ಸೊ ಆ ಸಿಸ್ಟರ್ ಹೆಸರು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ, ಭಯ ಅಂತೂ ಇಲ್ಲ. ನಾನು ಭಯ ಯಾವತ್ತೂ ಪಡೋದು ಇಲ್ಲ, ನಿಮಗೆ ಗೊತ್ತು ಎಲ್ಲರಿಗೂ. ಸೊ ಇಷ್ಟೇ ಹೇಳಿ, ನಾನು ಹೇಳಿದ ತಪ್ಪ ನೀವು ಹೇಳಿ. ಎಷ್ಟೋ ಜನ ನಾನು ಲೈವ್ಗೆ ಹೋಗಿದ್ದೀನಿ. ಸೊ ನಮ್ಗೆ ಬೆಲೆ ಇಲ್ದಂಗೆ ಅನಿಸ್ಬಿಡ್ತಾವೆ. ಹೋಗಿದ್ಕಲ್ಲ, ಸೊ ಯಾರು ಬಂದಿಲ್ಲ ತೆಗೆದು ಬಿಡ್ತೀನಿ ಅಂದರೆ, ಸೊ ಚೀಪಾಗಿ ಅನಿಸ್ಬಿಟ್ವಲ್ಲ. ಸೊ ಅದೇ ನಮಗೆ ಬೇಜಾರಾಗಿದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನೊಂದೇನೆಂದರೆ, ಸೊ ಯಾರು ಹೇಳಿದ್ನಲ್ಲ, ಈ ಕಚಡಾಗೆ ಮಾಡ್ಕೊಂಡು ನನ್ನ ಲೈವಿಗೆ ಮಾತ್ರ ಬರೋಕ್ಕೆ ಹೋಗಬೇಡಿ. ಸೊ ಸುಮ್ಮನೆ ನಿಮ್ಮ ಟೈಮು ವೇಸ್ಟ್ ಮಾಡಬೇಡಿ. ನಾನು ಬಂದೆ ನೀವು ಬಂದಿಲ್ಲ ಅಂತ ಹೇಳ್ಕೊಳೋದು ಆ ಮಾತು ಬೇಡ ನನಗೆ. ಅರ್ಥ ಆಯ್ತಾ? ನಾನು ಯಾರಿಗಾದ್ರೂ ಮಾಡಿದ್ರೆ ಅನ್ಕೊಳ್ಳಿ ಸಪೋರ್ಟು, ನಾನು ಯಾವತ್ತೂ ಅವ್ರಿಗೆ ಹೇಳಿ ತೋರಿಸಲ್ಲ ನಾನು ಮಾಡಿದ್ದೀನಿ ಅಂತ. ಇದುವರೆಗೂ ಎಷ್ಟು ಜನ ಲೈವ್ಗೆ ಹೋಗಿದ್ದೀನಿ, ನಾನು ಬಂದಿದ್ದೀನಿ ನಿನ್ನಕ್ಕೆ ಬಂದಿಲ್ಲ, ಇದುವರೆಗೂ ಒಂದು ಮೆಸೇಜ್ ಮಾತ್ರ ಕೇಳಿಲ್ಲ. ಯಾಕಂದರೆ ಗೊತ್ತು ಅವ್ರಿಗೆ ಎಷ್ಟು ಕೆಲಸ ಕಾರ್ಯ ಇರುತ್ತೆ. ಅವ್ರು ಯಾವಾಗಾದ್ರೂ ಇದ್ರೆ ಬರ್ಬೋದು, ಇಲ್ಲ ಅಂದರೆ ಇಲ್ಲ. ಸೊ ಇನ್ನೊಂದು ಮಾತು ಹೇಳ್ತೀನಿ, ನಾನು ಯಾವತ್ತೂ ಯಾರಿಗಾದ್ರೂ ಬ್ಲೂ ಕೊಟ್ಟರೆ ಅನ್ಕೊಳ್ಳಿ, ಅವ್ನು ನನ್ನ ದುಶ್ಮನ್ ಇದ್ರೂ ನಾನು ತೆಗಿಯಲ್ಲ. ಅರ್ಥ ಆಯ್ತಾ? ಯಾಕೆ ಹೇಳಿ, ಅವನು ನನ್ನ ಫ್ಯಾಮಿಲಿ ಒಬ್ಬ ಅಂತ. ಸೊ ಆದರೆ ಇಲ್ಲೆಲ್ಲ ಏನು ಗೊತ್ತೇನ್ರಿ, ಚೀಪಾಗಿ ಕಾಣಿಸ್ತಾ ಇದ್ದೀರಾ. ಸೀರಿಯಸ್ ಆಗಿ ಹೇಳ್ತೀನಿ, ಈ ವಿಡಿಯೋನ ನಾನು ಯಾರಿಗೋಸ್ಕರ ಮಾಡಿದ್ದೀನಿ, ಅವರು ನೋಡ್ತಾ ಇರ್ತಾರೆ ನನ್ನ ವಿಡಿಯೋ. ಫುಲ್ ಚೀಪಾಗಿ ಕಾಣಿಸ್ತೀರಾ. ನನಗಂತಲ್ಲ, ಬೇರೆಯವ್ರಿಗೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅದು ಯಾರೇ ಇರಲಿ, ತುಂಬ ಚೀಪಾಗಿ ಕಾಣಿಸ್ತೀರಾ. ಅರ್ಥ ಆಯ್ತಾ? ಇನ್ನೊಂದೇನೆಂದರೆ, ಈ ಥರ ಕಚಡ ಗೇಮ್ ಆಡೋರು ನನ್ನ ಲೈವಿಗೆ ಮಾತ್ರ ಬರಬೇಡಿ. ನೀನು ಬಂದರೆ ನಾನು ಬರ್ತೀನಿ, ನಾನು ಬಂದರೆ ನೀನು ಬರ್ತೀನಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಯಾರು ಬರೋಕ್ಕೆ ಹೋಗಬೇಡಿ. ರಿಕ್ವೆಸ್ಟು, ನೀವು ನೋಡಿ ನನ್ನ ವಿಡಿಯೋ ನೋಡದೇ ಇರಿ. ಸೊ ನಿಮಗೆ ಬಿಟ್ಟಿದ್ದು. ಸೊ ನಾನು ಯಾವತ್ತೂ ನನ್ನ ವಿಡಿಯೋ ನೋಡು ಅಂತ ಹೇಳಿಲ್ಲ. ನಿನ್ನೆ ಒಬ್ರಿಗೆ ಮಾತ್ರ ಹೇಳಿದೆ, ಅದು ಛಾಯಾ ಧ್ರುವ ಅಂತ ಅವ್ರು ಇದ್ದಾರಲ್ಲ, ಅವರು ನನಗೆ ಸ್ಟಾರ್ಟಿಂಗಿಂದ ಏನೋ ಒಂದು ಪ್ರಾಬ್ಲಮ್ ಆಗಲಿ ಏನೇ ಇರಲಿ ನನ್ನ ಜೊತೆ ಇದ್ದಾರೆ. ಸೊ ಅವರೊಬ್ಬರೇ ರೀ ನಾನು ಇರೋದು, ಅವರು ಒಬ್ರಿಗೆ ಹತ್ರನೇ ನಾನು ಹೇಳ್ಕೊಳೋದು ಏನೇ ಇದ್ರು. ಸೊ ಪುಟ್ಟಕ್ಕ ಅಂತ ಅವ್ರನ್ನ ಕರಿತೀನಿ. ಸೊ ಅವ್ರಿಗೊಬ್ಬರು ಸಾಕಷ್ಟೇ, ಅವ್ರಿಗೊಬ್ರಿಗೆ ಹೇಳಿದೆ. ಅದು ನಾನು ಯಾವತ್ತೂ ಅವ್ರಿಗೆ ಹೇಳೋಲ್ಲ ವಿಡಿಯೋ ನೋಡಿ ಅಂತ. ನಿನ್ನೆ ನೈಟ್ ನಾನು ಹೇಳಿದೆ ಅವ್ರಿಗೆ ಲೈವಲ್ಲಿ ಹೋಗ್ಬಿಟ್ಟು. ಯಾಕೋ ನನಗೆ ಬೇಜಾರು ತುಂಬ ಆಗಿತ್ತು. ನಾನು ಬೇಜಾರು ಮಾಡ್ಕೊಳೋ ಹುಡುಗ ಅಂತೂ ಅಲ್ವೇ ಅಲ್ಲ. ಅರ್ಥ ಆಯ್ತಾ? ಬಿಂದಾಸ್ ಆಗಿರೋನು. ಇವತ್ತು ಆ್ಯಕ್ಚುಲಿ ಇದೇ ಟಾಪಿಕ್ ಇಟ್ಕೊಂಡು ಕಾಮಿಡಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ. ಸೊ ನಿನ್ನೆ ಆಗಿತ್ತು, ಏನೇನೋ ಆಗೈತೆ, ಬಿಡಾಕಿ. ಸೊ ಸಿಂಪಲಾಗಿ ಹೇಳಿದ್ದೀನಿ, ತುಂಬ ಜಾಸ್ತಿ ಮಾತಾಡಿದ್ರೆ ಇದಾಗ್ಬಿಡುತ್ತೆ. ಅದ್ರಿಗೆ ಹೇಳ್ತೀನಿ, ಯಾರ ಮನಸ್ಸು ನೋಯಿಸ್ಬೇಡಿ. ಸುಮ್ಮನೆ ಕೆಲವರು ಅಣ್ಣ ತಂಗಿ ಅಂತ ನಾಟಕ ಮಾಡಬೇಡಿ. ಇದೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋಲಿ ಏನಾದರೂ ಸರಿ ತಪ್ಪು ಏನೇ ಇದ್ರೂ ಹೇಳಿ, ಪರವಾಗಿಲ್ಲ, ನಾವು ಸರಿಪಡಿಸ್ಕೊಳೋಣ ಮನುಷ್ಯರೇ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.